ಚೆನ್ನೈಯಲ್ಲಿ ಶುರುವಾದ ಈ ಪ್ರೀತಿ ಕೊನೆಗೆ ಇಬ್ಬರ ಜೀವನವನ್ನೇ ತಲೆಕೆಳಗೆ ಮಾಡುತ್ತೆ. ಆದ್ರೆ ಇವರ ಲವ್ ಸ್ಟೋರಿಲಿ ಒಂದು ದೊಡ್ಡ ರಹಸ್ಯ ಇದೆ. ಆ ರಹಸ್ಯ ಏನು ಗೊತ್ತಾ? ಈಗಲೇ ರಿವೀಲ್ ಮಾಡಿದ್ರೆ ಹೇಗೆ? ಪೂರ್ತಿ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲಂತೂ ನಿಮಗೆ ಫುಲ್ ಶಾಕ್ ಆಗುತ್ತೆ. ಸೊ ಹಲೋ ಗೈಸ್, ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಚೆನ್ನೈ ಲವ್ ಸ್ಟೋರಿ ಮೂವಿನ. ಸೊ ಕತೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂತ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಕತೆ ಶುರು ಮಾಡೋಣ. ಮೂವಿ ಸ್ಟಾರ್ಟ್ ಆಗೋದು ನಿವೇದಿತಾ, ಅವಳಿಗೆಲ್ಲ ನಿವಿ ಅಂತ ಕರಿತಾ ಇರ್ತಾರೆ. ನಿವಿ ಒಂದು IT ಕಂಪ್ನಿಲಿ ವರ್ಕ್ ಮಾಡ್ತಾ ಚೆನ್ನೈಯಲ್ಲಿ ತನ್ನ ಫ್ರೆಂಡ್ ಜೊತೆ ಇರ್ತಾಳೆ. ಅವಳ ಲೈಫ್ ಸಖತ್ ಕೂಲ್ ಆಗಿ ನಡೀತಾ ಇರುತ್ತೆ. ಅವಳ ಬಾಯ್ ಫ್ರೆಂಡ್ ಹೆಸರು ಅಜಯ್. ಇಬ್ರು ತುಂಬಾ ದಿವಸದಿಂದ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಇಬ್ರು ತಮ್ಮ ಫ್ಯೂಚರ್ ಬಗ್ಗೆ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ಮದುವೆ ಕೂಡ ಆಗ್ಬೇಕಾಗಿರುತ್ತೆ. ನಿವಿಗೆ ಅನ್ಸುತ್ತೆ ಫೈನಲಿ ನನ್ನ ಲೈಫ್ ಸೆಟಲ್ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಆದ್ರೆ ಮದುವೆಗಿಂತ ಜಸ್ಟ್ ಮುಂಚೆ ಅಜಯ್ ನಿವಿಗೆ ಒಂದು ಮಾತು ಹೇಳ್ತಾನೆ. ಅದನ್ನ ಕೇಳಿ ಅವಳ ಕಾಲಡಿಯ ನೆಲವೇ ಕುಸಿದು ಬಿದ್ದಂಗ್ ಆಗುತ್ತೆ. ಅಜಯ್ ಹೇಳ್ತಾನೆ ಅವನು ನಿವಿನ ಮದುವೆ ಆಗೋಕೆ ಆಗಲ್ವಂತೆ. ಯಾಕಂದ್ರೆ ಅವನಿಗೆ ಬೇರೆ ಒಬ್ಳು ಹುಡುಗಿ ಮೇಲೆ ಲವ್ ಆಗ್ಬಿಟ್ಟಿದೆ. ಆದ್ರೆ ಯಾವ ವ್ಯಕ್ತಿ ಜೊತೆ ನಿವಿ ತನ್ನ ಇಡೀ ಲೈಫ್ ಸ್ಪೆಂಡ್ ಮಾಡ್ಬೇಕು ಅಂತ ಕನ್ಸ್ ಕಂಡಿದ್ಲೋ ಅದೇ ವ್ಯಕ್ತಿ ಮದುವೆಗಿಂತ ಮುಂಚೆ ಅವಳನ್ನ ಬಿಟ್ಟು ಹೋಗ್ತಾನೆ. ಈಗ ನಿವಿ ಕಂಪ್ಲೀಟ್ ಆಗಿ ಬ್ರೋಕ್ ಆಗ್ಬಿಟ್ಟಿದ್ದಾಳೆ. ನಿಮಗೆ ಇಲ್ಲಿ ತನಕ ಈ ಮೂವಿ ಕತೆ ಸ್ವಲ್ಪ ಬಾಲಿವುಡ್ ಮೂವಿ ಸಯ್ಯರ್ ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಬಿಲೀವ್ ಮಿ, ಈ ಮೂವಿ ಸಯ್ಯರ್ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇದೆ. ಈಗ ಕತೆ ಮುಂದೆ ಸಾಗುತ್ತೆ. ಬ್ರೇಕಪ್ ಆದ್ಮೇಲೆ ನಿವಿ ಕಂಡೀಷನ್ ವರ್ಸ್ಟ್ ಆಗ್ಬಿಡುತ್ತೆ. ಅಜಯ್ ಹೋದಾದ್ಮೇಲೆ ನಿವಿಗೆ ತನ್ನ ಸೆಲ್ಫ್ ನ ಹ್ಯಾಂಡಲ್ ಮಾಡೋಕೆ ಆಗ್ತಾ ಇರಲ್ಲ. ಅವಳು ಒಳಗೊಳಗೆ ಎಷ್ಟು ಬ್ರೇಕ್ ಆಗ್ತಾಳೆ ಅಂತಂದ್ರೆ ಮೆಲ್ಮೆಲ್ಲಕ್ಕೆ ಡಿಪ್ರೆಷನ್ಗೆ ಹೋಗ್ತಾಳೆ. ಅವಳ ಲೈಫ್ ನಲ್ಲಿ ಯಾವ ಎಕ್ಸೈಟ್ಮೆಂಟ್ ಉಳಿಯಲ್ಲ. ತನ್ನ ಪೇನ್ ನ ಮರೆಯೋಕೆ ಅವಳು ಡ್ರಿಂಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳ ಸ್ಥಿತಿ ನೋಡಿ ಫ್ರೆಂಡ್ಸ್ಗೆ ತುಂಬಾ ವರಿ ಆಗುತ್ತೆ. ನಿವಿ ಹೀಗೆ ಅಜಯ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅವಳು ಲೈಫ್ ನಲ್ಲಿ ಎಂದಿಗೂ ನಾರ್ಮಲ್ ಆಗಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಫ್ರೆಂಡ್ಸ್ ಅವಳನ್ನ ಚೆನ್ನೈ ಕರ್ಕೊಂಡು ಬರ್ತಾರೆ. ಅವಳ ಮೈಂಡ್ ಡೈವರ್ಟ್ ಆಗ್ಲಿ ಅಂತ, ಆಮೇಲೆ ಹಳೆ ಪೆನ್ನಿಂದ ಹೊರಗಡೆ ಬರ್ಲಿ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಅವಳ ಲೈಫಿಗೆ ಎಂಟ್ರಿ ಕೊಡ್ತಾನೆ ಸ್ಟೀವನ್ ಶಂಕರ್. ಸ್ಟೀವನ್ ತೀರಾ ಡಿಫ್ರೆಂಟ್ ಗಾಯಿ. ಅವನು ಅನಾಥ. ಅವನಿಗೆ ದೊಡ್ಡ ಫ್ಯಾಮಿಲಿ ಸಪೋರ್ಟ್ ಏನೂ ಇಲ್ಲ. ಆದ್ರೆ ಅವನಿಗೊಂದು ಡ್ರೀಮ್ ಇರುತ್ತೆ, ಫಿಲ್ಮ್ ಡೈರೆಕ್ಟರ್ ಆಗ್ಬೇಕು ಅಂತ. ಯಾವತ್ತಾದ್ರೂ ತನ್ನ ಸ್ಟೋರಿನ ಒಬ್ಬ ದೊಡ್ಡ ಫಿಲ್ಮ್ ಮೇಕರಿಗೆ ನರೇಟ್ ಮಾಡಿ ತಾನೇ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಅವನ ಡ್ರೀಮು. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಅವನ ಸ್ಟೋರೀಸು ಅಷ್ಟೇನು ಸ್ಪೆಷಲ್ ಆಗಿರಲ್ಲ. ಅವನು ಪದೇ ಪದೇ ಫಿಲ್ಮ್ ಮೇಕರ್ಸ್ ಹತ್ರ ಹೋಗಿ ಕತೆ ಹೇಳ್ತಾನೆ, ಮತ್ತೆ ರಿಜೆಕ್ಟ್ ಆಗ್ತಾನೆ. ಬಟ್ ಸ್ಟೀವನ್ ಗಿವ್ ಅಪ್ ಮಾಡೋ ಗಾಯ ಅಲ್ಲ, ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾನೆ ಇರ್ತಾನೆ. ಅವನ ಪರ್ಸನಾಲಿಟಿ ಸ್ವಲ್ಪ ಇನ್ನೋಸೆಂಟು. ಅವನು ಬೇರೆಯವ್ರ ತರ ಲೈಫ್ ನ ಸೀರಿಯಸ್ ಆಗಿ ತಗೊಳಲ್ಲ. ಇದೇ ರೀಸನ್ ನಿಂದ ಅವನಿಗೆ ನಿವಿ ಮತ್ತೆ ಅವಳ ಫ್ರೆಂಡ್ಸ್ ಮೀಟ್ ಆಗ್ತಾರೆ. ಸ್ಟಾರ್ಟಿಂಗ್ ನಲ್ಲಿ ಇಬ್ಬರಿಗೂ ಅಷ್ಟಾಗಿ ಸೆಟ್ ಆಗಲ್ಲ. ನಿವಿ ಆಲ್ರೆಡಿ ಹಾರ್ಟ್ ಬ್ರೇಕ್ ನಲ್ಲಿ ಇದ್ದಾಳೆ. ಸ್ಟೀವನ್ ತನ್ನದೇ ಆದ ಲೋಕದಲ್ಲಿರ್ತಾನೆ. ಬಟ್ ನಿಧಾನವಾಗಿ ಇಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟೀವನ್ ನಿವಿ ಲೈಫ್ ನ ಚೇಂಜ್ ಮಾಡೋಕೆ ಶುರು ಮಾಡ್ತಾನೆ. ಸ್ಟೀವನ್ಗೆ ಗೊತ್ತಾಗುತ್ತೆ ನಿವಿ ಒಳಗೊಳಗೆ ಎಷ್ಟು ಬ್ರೇಕ್ ಆಗಿದ್ದಾಳೆ ಅಂತ. ಆದ್ರೆ ಅವನು ಸಿಂಪತಿ ತೋರಿಸಿ ಅವಳನ್ನ ವೀಕ್ ಮಾಡ್ತಾ ಇಲ್ಲ. ಬದಲಾಗಿ ತನ್ನ ಫನ್ ಮತ್ತೆ ಪಾಸಿಟಿವ್ ಆಟಿಟ್ಯೂಡ್ ನಿಂದ ಅವಳನ್ನ ಮತ್ತೆ ನಗಿಸೋಕೆ ಸ್ಟಾರ್ಟ್ ಮಾಡ್ತಾನೆ. ನಿವಿ ಎಲ್ಲ ಟೈಮ್ ತನ್ನ ಹಳೆಯ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ಸ್ಟೀವನ್ ಅವಳಿಗೆ ಸಣ್ಣ ಸಣ್ಣ ವಿಷಯಗಳಲ್ಲೂ ಹ್ಯಾಪಿನೆಸ್ ಹುಡುಕೋದನ್ನ ಕಲಿಸ್ಕೊಡ್ತಾನೆ. ಸ್ಲೋಲಿ ನಿವಿ ಮುಖದಲ್ಲಿ ಮತ್ತೆ ಸ್ಮೈಲ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲೇ ಇಬ್ಬರ ಮಧ್ಯೆ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಸ್ಟಾರ್ಟ್ ಆಗೋದು. ಫಸ್ಟ್ ಫ್ರೆಂಡ್ಶಿಪ್, ಆಮೇಲೆ ಅಟ್ಯಾಚ್ಮೆಂಟ್, ಆಮೇಲೆ ಮೆಲ್ಲಕ್ಕೆ ಲವ್. ನೆಕ್ಸ್ಟ್ ಸೀನ್ ಅಲ್ಲಿ ಸ್ಟೀವನ್ಗೆ ಡೈರೆಕ್ಟರ್ ಆಗೋದು ಬಿಗ್ಗೆಸ್ಟ್ ಡ್ರೀಮ್ ಅಲ್ವಾ. ಆದ್ರೆ ಅವನು ಬರೆಯೋ ಸ್ಟೋರೀಸ್ ನಲ್ಲಿ ಒರಿಜಿನಾಲಿಟಿ ಇರೋದಿಲ್ಲ. ನಿವಿ ಒಂದು ದಿನ ಅವನಿಗೆ ಕ್ಲಿಯರ್ ಆಗಿ ತಿಳಿಸ್ತು ಹೇಳ್ತಾಳೆ, ನೀನು ಬರೀ ಬೇರೆ ಫಿಲ್ಮ್ ಮೇಕರ್ಸ್ ನ ಹ್ಯಾಪಿ ಮಾಡ್ತಾ ಇದ್ರೆ ನಿನ್ನ ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡೋಕೆ ಆಗಲ್ಲ. ಮನಸ್ಸಿನಿಂದ ಕತೆ ಬರಿ ಅಂತ ಹೇಳಿದಾಗ ಈ ಮಾತು ಸ್ಟೀವನ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಹೀಗಿರ್ಬೇಕಾದ್ರೆ ನಿವಿ ಸ್ಟೀವನ್ಗೆ ಒಂದು ಬಿಗ್ ಆಪರ್ಚುನಿಟಿ ಅರೇಂಜ್ ಮಾಡ್ತಾಳೆ. ಒಬ್ಬ ಫಿಲ್ಮ್ ಮೇಕರ್ ಮುಂದೆ ಸ್ಟೋರಿ ನೆರೇಟ್ ಮಾಡೋ ಚಾನ್ಸ್ ಸಿಗುತ್ತೆ. ಮತ್ತೆ ಫಸ್ಟ್ ಟೈಮು ಸ್ಟೀವನ್ಗೆ ಅನ್ಸುತ್ತೆ ತನ್ನ ಡ್ರೀಮು ಕಮ್ ಟ್ರೂ ಆಗಬಹುದು ಅಂತ. ಅಲ್ಲಿಗೊಂದು ಸಣ್ಣ ಮೂಮೆಂಟ್ ಅವನಿಗೆ ತುಂಬಾ ಬಿಗ್ ಅನ್ಸುತ್ತೆ. ಅಲ್ಲಿ ಅವನಿಗೆ ಪ್ಲಾಸ್ಟಿಕ್ ಕಪ್ ನಲ್ಲಿ ಚಹಾ ಸಿಗಲ್ಲ, ಪ್ರಾಪರ್ ಚೈನಾ ಕಪ್ ನಲ್ಲಿ ಟೀ ಸಿಗುತ್ತೆ. ಸ್ಟೀವನ್ಗೆ ಅದು ಬರೀ ಟೀ ಅಲ್ಲ, ಫೈನಲಿ ಜನರು ನನ್ನ ಒಬ್ಬ ಫಿಲ್ಮ್ ಮೇಕರ್ ತರ ನೋಡೋಕೆ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂತ ಒಂದು ಫೀಲ್ ಆಗುತ್ತೆ ಅವನಿಗೆ. ಈಗ ನಿವಿಗೆ ಸ್ಟೀವನ್ ಮೇಲೆ ಲವ್ ಆಗ್ಬಿಡುತ್ತೆ. ಈಗ ನಿವಿಗೆ ಸ್ಟೀವನ್ ಬರೀ ಫ್ರೆಂಡ್ ಅಷ್ಟೇ ಆಗಿ ಉಳಿಯಲ್ಲ, ಅವಳು ಅವನನ್ನ ಸಖತ್ ಲವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ಈಗ ನಿವಿ ಸ್ಟೀವನ್ ಜೊತೆ ತನ್ನ ಇಡೀ ಲೈಫ್ ನ ಸ್ಪೆಂಡ್ ಮಾಡಬೇಕು ಅಂತ ಅನ್ಕೊಳ್ತಾಳೆ. ಒಂದು ಬ್ಯೂಟಿಫುಲ್ ಸೀಕ್ವೆನ್ಸ್ ನಲ್ಲಿ ನಿವಿಯೇ ಸ್ಟೀವನ್ಗೆ ತನ್ನ ಲವ್ ನ ಎಕ್ಸ್ಪ್ರೆಸ್ ಮಾಡ್ತಾಳೆ. ಸ್ಟೀವನ್ ಕೂಡ ಅವಳ ಲವ್ ನ ಒಪ್ಕೊಳ್ತಾನೆ. ಇಬ್ರು ಮದ್ವೆ ಆಗೋಕೆ ಡಿಸೈಡ್ ಮಾಡ್ತಾರೆ. ಈಗ ಅನ್ನಿಸ್ತಾ ಇದೆ ಅಲ್ವಾ ಫೈನಲಿ ನಿವಿ ಲೈಫ್ ಸರಿ ದಾರಿಗೆ ಬಂತು ಅಂತ. ಆದ್ರೆ ವೇಟ್, ಕತೆ ಇಲ್ಲೇ ಮುಗಿಲಿಲ್ಲ. ಈಗ ಬರುತ್ತೆ ಮೂವಿಲಿ ಒಂದು ದೊಡ್ಡ ಟ್ವಿಸ್ಟ್. ಸ್ಟೀವನ್ ಮತ್ತೆ ನಿವಿ ಮದುವೆಗೆ ಹೊರಡ್ತಾರೆ. ಇಬ್ರು ಅನ್ಕೊಳ್ತಾರೆ ತಮ್ಮ ಹೊಸ ಲೈಫ್ ಸ್ಟಾರ್ಟ್ ಆಗ್ತಿದೆ ಅಂತ.
ಆದ್ರೆ ದಾರಿಯಲ್ಲಿ ಸಡನ್ ಆಗಿ ಭಯಾನಕ ಆಕ್ಸಿಡೆಂಟ್ ಆಗುತ್ತೆ. ಸ್ಟೀವನ್ಗೆ ಒಂದು ಬಸ್ಸು ಗುದ್ದ್ಬಿಡುತ್ತೆ. ನಿವಿ ಕಣ್ಣೆದುರೇ ಸ್ಟೀವನ್ನು ಕ್ರಿಟಿಕಲ್ ಆಗಿ ಗಾಯಗೊಳ್ತಾನೆ. ಅವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ನಿವಿ ಮತ್ತೆ ಕಂಪ್ಲೀಟ್ ಆಗಿ ಬ್ರೇಕ್ ಆಗ್ತಾಳೆ. ಸ್ಟೀವನ್ಗೆ ಕಾಪಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಸ್ಟೀವನ್ ಕಂಡೀಷನ್ ವರ್ಸ್ಟ್ ಆಗ್ತಾ ಹೋಗಿ ಫೈನಲಿ ಸ್ಟೀವನ್ ತೀರಿ ಹೋಗ್ತಾನೆ. ಅವನು ನಿವಿ ಕೈ ಹಿಡ್ಕೊಂಡೆ ಈ ಪ್ರಪಂಚ ಬಿಟ್ಟು ಹೊರಟೋಗ್ಬಿಡ್ತಾನೆ. ಇಲ್ಲೇ ಮೂವಿಯ ಬಿಗ್ಗೆಸ್ಟ್ ಎಮೋಷನಲ್ ಶಾಕ್ ಸಿಗೋದು. ಅಯ್ಯೋ, ಈ ಮನುಷ್ಯನಿಗೆ ಹೀಗಾಗ್ಬಾರ್ದಾಗಿತ್ತು. ಯಾವ ಹುಡುಗಿ ಫಸ್ಟ್ ಅಜಯ್ನ ಕಳ್ಕೊಂಡಿದ್ಲೋ ಅವಳಿಗೆ ಸ್ಟೀವನ್ ರೂಪದಲ್ಲಿ ಒಂದು ಟ್ರೂ ಲವ್ ಸಿಕ್ಕಿತ್ತು. ಆದ್ರೆ ಈಗ ಸ್ಟೀವನ್ ಕೂಡ ಅವಳಿಂದ ಎಂದೆಂದಿಗೂ ದೂರ ಆಗ್ಬಿಟ್ಟ. ಈಗ ಇಲ್ಲೇ ಕಥೆಯ ಫಸ್ಟ್ ಬಿಗ್ ಪಾರ್ಟ್ ಎಂಡ್ ಆಗೋದು. ಆದ್ರೆ ಕಥೆಯಲ್ಲಿ ರಿಯಲ್ ಟ್ವಿಸ್ಟ್ ಈಗ ಬರುತ್ತೆ. ಇಲ್ಲಿವರೆಗೂ ನಮಗೆ ಅನ್ನಿಸ್ತಿತ್ತು ಇದು ನಾರ್ಮಲ್ ಎಮೋಷನಲ್ ಲವ್ ಸ್ಟೋರಿ ಅಂತ. ಆದ್ರೆ ಸೆಕೆಂಡ್ ಹಾಫ್ ನಲ್ಲಿ ಮೂವಿ ಸಡನ್ ಆಗಿ ಫ್ಯಾಂಟಸಿ ಝೋನಿಗೆ ಹೊರಟೋಗ್ಬಿಡುತ್ತೆ. ಯಾಕಂದ್ರೆ ಸ್ಟೀವನ್ ತೀರ್ ಹೋದ್ಮೇಲೂ ಕೂಡ ಅವನು ನಿವಿ ಮುಂದೆ ವಾಪಸ್ ಬರ್ತಾನೆ. ಆದ್ರೆ ಈ ಸಲ ಅವನು ಜೀವಂತವಾಗಿ ಅಲ್ಲ, ಅವನು ಒಂದು ಆತ್ಮ ಅಂದ್ರೆ ಸ್ಪಿರಿಟ್ ಆಗಿ ವಾಪಸ್ ಬಂದಿದ್ದಾನೆ. ಮತ್ತೆ ಬಿಗ್ಗೆಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಅವನನ್ನ ಕೇವಲ ನಿವಿ ಮಾತ್ರ ನೋಡೋಕೆ ಮತ್ತೆ ಕೇಳೋಕೆ ಸಾಧ್ಯ. ಬೇರೆ ಯಾವ ಮನುಷ್ಯನಿಗೂ ಸ್ಟೀವನ್ ಕಾಣಿಸ್ತಿಲ್ಲ. ಸ್ಟಾರ್ಟಿಂಗ್ ನಲ್ಲಿ ನಿವಿಗೆ ಅರ್ಥ ಆಗ್ತಾ ಇಲ್ಲ ಅವನು ನಿಜವಾಗ್ಲೂ ವಾಪಸ್ ಬಂದಿದಾನ ಅಥವಾ ನಾನು ಕನ್ಸ್ ಕಾಣ್ತಾ ಇದ್ದೀನ. ಆದ್ರೆ ನಿಧಾನವಾಗಿ ಅವಳಿಗೆ ಅರ್ಥ ಆಗುತ್ತೆ ಸ್ಟೀವನ್ ನಿಜವಾಗ್ಲೂ ತನ್ನ ಹತ್ರ ವಾಪಸ್ ಬಂದಿದ್ದಾನೆ ಅಂತ. ನಿವಿ ಮತ್ತೆ ಸ್ಟೀವನ್ ಅವರ ವಿಚಿತ್ರ ಬಟ್ ಬ್ಯೂಟಿಫುಲ್ ಲೈಫ್ ಈಗ ಇಬ್ಬರ ಲವ್ ಸ್ಟೋರಿ ಕಂಪ್ಲೀಟ್ ಡಿಫ್ರೆಂಟ್ ಆಗ್ಬಿಡುತ್ತೆ. ಫಸ್ಟ್ ಇಬ್ರು ಜೊತೆಗಿದ್ರು ಯಾಕಂದ್ರೆ ಸ್ಟೀವನ್ ಬದುಕಿದ್ದ. ಈಗ ಸ್ಟೀವನ್ ಬಾಡಿ ಈ ವರ್ಲ್ಡ್ ನಲ್ಲಿ ಇಲ್ಲ, ಆದ್ರೆ ಅವನ ಪ್ರೆಸೆನ್ಸ್ ನಿವಿ ಜೊತೆಗಿದೆ. ನಿವಿ ಅವನ ಹತ್ರ ಮಾತಾಡ್ತಾಳೆ, ಟೈಮ್ ಸ್ಪೆಂಡ್ ಮಾಡ್ತಾಳೆ. ಸ್ಟೀವನ್ಗೂ ನಿವಿನ ಒಬ್ಬಳೆ ಬಿಟ್ಟು ಹೋಗೋಕೆ ಇಷ್ಟವಿಲ್ಲ. ಇಬ್ಬರು ತಮ್ಮ ಅದೋರ ಲವ್ ಸ್ಟೋರಿನ ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ. ಇಲ್ಲಿ ಮೂವಿ ಒಂದು ಕ್ವಶನ್ ಕೇಳ್ತಾ ಇದೆ, ಪ್ರೀತಿ ನಿಜವಾಗಿದ್ರೆ ಮನುಷ್ಯ ತೀರ್ ಹೋದ್ಮೇಲೂ ಕೂಡ ಅದು ಎಂಡ್ ಆಗ್ಬಿಡುತ್ತಾ, ಅಥವಾ ಪ್ರೀತಿ ಅಂದ್ರೆ ಬರೀ ಬಾಡಿ ರಿಲೇಶನ್ಶಿಪ್ ಅಷ್ಟೇನಾ? ಇದೇ ಮೂವಿಯ ಫ್ಯಾಂಟಸಿ ಆಂಗಲ್. ಈಗ ಇನ್ನೊಂದು ಟ್ವಿಸ್ಟ್, ಮತ್ತೆ ವಾಪಸ್ ಬರ್ತಾನೆ ನಿವಿಯ ಫಸ್ಟ್ ಲವ್. ಇಲ್ಲಿವರೆಗೂ ಕಥೆಯಲ್ಲಿ ಬಿಗ್ಗೆಸ್ಟ್ ಪೇನ್ ಅಂದ್ರೆ ಸ್ಟೀವನ್ ಡೆತ್ ಆಗಿತ್ತು. ಆದ್ರೆ ಕತೆ ನಿವಿನ ಮತ್ತೆ ಇನ್ನೊಂದು ಡಿಸಿಷನ್ ಮುಂದೆ ತಂದು ನಿಲ್ಸುತ್ತೆ. ಯಾಕಂದ್ರೆ ಅಜಯ್ ಮತ್ತೆ ನಿವಿ ಲೈಫಿಗೆ ವಾಪಸ್ ಬರ್ತಾನೆ. ಅದೇ ಅಜಯ್ ಯಾರು ಹೇಳಿ, ಮದುವೆಗಿಂತ ಜಸ್ಟ್ ಮುಂಚೆ ಅವಳನ್ನ ಬಿಟ್ಟು ಹೋಗಿದ್ನೋ, ಯಾರಿಂದ ನಿವಿ ಡಿಪ್ರೆಷನ್ಗೆ ಹೋಗಿದ್ಲೋ, ಯಾರಿಂದ ಅವಳ ಲೈಫ್ಗೆ ಡ್ರಿಂಕ್ಸ್ ಮತ್ತೆ ಒಂಟಿತನ ಬಂದಿತ್ತೋ ಅದೇ ಅಜಯ್ ಮತ್ತೆ ವಾಪಸ್ ಬಂದು ಸ್ಪೇಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಇಲ್ಲೇ ಕತೆ ಕಾಂಪ್ಲಿಕೇಟೆಡ್ ಆಗೋದು. ಯಾಕಂದ್ರೆ ನಿವಿ ಮುಂದೆ ಈಗ ಎರಡು ಡಿಫ್ರೆಂಟ್ ಟೈಪ್ ಆಫ್ ಲವ್ ಇದೆ. ಒಂದ್ ಕಡೆ ಅವಳ ಫಸ್ಟ್ ಲವ್ ಅಜಯ್, ಇನ್ನೊಂದು ಕಡೆ ಸ್ಟೀವನ್, ಯಾರು ಅವಳ ಬ್ಯಾಡ್ ಟೈಮ್ ನಲ್ಲಿ ಅವಳನ್ನ ಹ್ಯಾಂಡಲ್ ಮಾಡಿದ್ನೋ ಅವನು. ಆದ್ರೆ ಸ್ಟೀವನ್ ಈಗ ಬದುಕಿಲ್ಲ. ಇವಾಗ ಸ್ಟೀವನ್ನಿಗೆ ಅಜಯ್ ಕಂಡ್ರೆ ಜಲಸಿ. ಅಜಯ್ ಮತ್ತೆ ನಿವಿಗೆ ಹತ್ರ ಆಗ್ತಾ ಇದ್ದಾನೆ ಅಂತ ಗೊತ್ತಾದಾಗ ಸ್ಟೀವನಿಗೆ ಜಲಸಿ ಬರುತ್ತೆ. ಅವನಿಗೆ ನಿವಿನ ಕಳ್ಕೊಳ್ಳೋಕೆ ಇಷ್ಟವಿಲ್ಲ. ಅವನಿಗೆ ಅನ್ಸುತ್ತೆ ನಾನು ನಿವಿಗೋಸ್ಕರ ನನ್ನ ಲೈಫ್ ನ ತ್ಯಾಗ ಮಾಡಿದೆ. ಈಗ ಅಜಯ್ ವಾಪಸ್ ಬಂದು ಅವಳನ್ನ ನನ್ನಿಂದ ದೂರ ಕರ್ಕೊಂಡು ಹೋಗ್ಬಿಡ್ತಾನ. ಈಗ ಸೆಕೆಂಡ್ ಹಾಫ್ ನಲ್ಲಿ ಸ್ಟೀವನ್ನ ಕ್ಯಾರೆಕ್ಟರ್ ಮುಂಚಿನ ಇನ್ನೋಸೆಂಟ್ ಸ್ಟೀವನ್ ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಅವನು ಪೊಸೆಸಿವ್ ಆಗ್ಬಿಡ್ತಾನೆ. ನಿವಿ ಅಜಯ್ ಹತ್ರ ಆಗೋದನ್ನ ಅವನಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ನೊಂದು ಕಡೆ ನಿವಿ, ಅವಳು ಕೂಡ ಕನ್ಫ್ಯೂಸ್ ಆಗಿದ್ದಾಳೆ. ಯಾಕಂದ್ರೆ ಅಜಯ್ ಅವಳ ಫಸ್ಟ್ ಲವ್, ಮತ್ತೆ ಸ್ಟೀವನ್ ಅವಳಿಗೆ ಮತ್ತೆ ಬದುಕೋದನ್ನ ಕಲ್ಸ್ಕೊಟ್ಟ ಮನುಷ್ಯ. ನಿವಿ ಯಾರನ್ನ ಸೆಲೆಕ್ಟ್ ಮಾಡ್ತಾಳೆ? ಮೂವಿಯ ಬಿಗ್ಗೆಸ್ಟ್ ಎಮೋಷನಲ್ ಕಾನ್ಫ್ಲಿಕ್ಟ್ ಬರೋದೇ ಇಲ್ಲಿ. ನಿವಿಗೆ ಅರ್ಥ ಆಗ್ತಾ ಇಲ್ಲ ತನ್ನ ಲೈಫ್ ನ ಯಾರ ಜೊತೆ ಮುಂದೆ ತಗೊಂಡು ಹೋಗ್ಬೇಕು ಅಂತ. ಒಂದು ಕಡೆ ಅವಳ ಪಾಸ್ಟ್, ಇನ್ನೊಂದು ಕಡೆ ಹೊಸ ಲೈಫ್. ಸ್ಟೀವನ್ ಜೊತೆ ಅವಳ ರಿಲೇಶನ್ಶಿಪ್ ಎಷ್ಟು ಡೀಪ್ ಆಗಿದೆ ಅಂತಂದ್ರೆ ಅವನು ತೀರಿ ಹೋದ್ಮೇಲೂ ಅವಳು ಅವನನ್ನ ಫೀಲ್ ಮಾಡಬಲ್ಲಳು. ಆದ್ರೆ ಅವಳು ಯಾವಾಗ್ಲೂ ಸ್ಟೀವನ್ ಸ್ಪಿರಿಟ್ ಜೊತೆನೆ ಲೈಫ್ ಸ್ಪೆಂಡ್ ಮಾಡಕ್ಕೆ ಸಾಧ್ಯನಾ? ಅವಳು ತನ್ನ ಫ್ಯೂಚರ್ನ ಪಾಸ್ ಮಾಡೋಕೆ ಆಗುತ್ತಾ? ಮತ್ತೆ ಸ್ಟೀವನ್ ಕೂಡ ಯಾವಾಗ್ಲೂ ಅವಳ ಜೊತೆ ಇರೋಕೆ ಸಾಧ್ಯನಾ? ಈ ಎಲ್ಲಾ ಕ್ವಶನ್ಸ್ ನಮಗೆ ನಿಮ್ಗೆ ಇದ್ದೇ ಇದೆ. ಆದ್ರೆ ಈ ಒಂದು ಕ್ವಶನ್ಗಳಿಗೆ ಈ ಮೂವಿಯ ಕ್ಲೈಮ್ಯಾಕ್ಸ್ ನಲ್ಲಿ ಆನ್ಸರ್ ಸಿಗುತ್ತೆ. ವೇಟ್ ಮಾಡ್ತಾ ಇರಿ. ಈಗ ಒಂದು ಗ್ರೇವ್ ಯಾರ್ಡ್ ಅಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ನಿವಿಗೆ ಬರೀ ಸ್ಟೀವನ್ ನೆನಪು ಮಾತ್ರ ಬರ್ತಾ ಇಲ್ಲ, ಬದಲಾಗಿ ಅವಳು ತನ್ನ ಇಡೀ ಪಾಸ್ಟ್ ನ ಜೊತೆ ಹೋರಾಡ್ತಾ ಇದ್ದಾಳೆ. ಒಂದು ಕಡೆ ಫಸ್ಟ್ ಲವ್, ಇನ್ನೊಂದು ಕಡೆ ಸ್ಟೀವನ್, ಮೂರನೇ ಕಡೆ ಅವಳ ಓನ್ ಲೈಫ್. ಇಲ್ಲಿ ಮೂವಿಯ ಎಮೋಷನಲ್ ವೇಟ್ ಸಖತ್ ಹೆವಿಯಾಗಿ ಫೀಲ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಇವಾಗ ಸ್ಟೀವನ್ಗೆ ಅರ್ಥ ಆಗಿದೆ ನಿವಿನ ಯಾವಾಗ್ಲೂ ನನ್ ಜೊತೆ ಇಟ್ಕೊಳ್ಳಕ್ಕೆ ಆಗಲ್ಲ ಅಂತ. ಅದು ಕರೆಕ್ಟ್ ಅಲ್ಲ. ಯಾಕಂದ್ರೆ ಅವನು ಈ ವರ್ಲ್ಡ್ ನಲ್ಲಿ ಇಲ್ಲ. ಅವನು ನಿವಿನ ತನ್ನ ಜೊತೆ ಕಟ್ ಹಾಕೊಂಡ್ರೆ ನಿವಿ ಎಂದಿಗೂ ಲೈಫ್ ನಲ್ಲಿ ಮೂವ್ ಆನ್ ಆಗೋಕೆ ಸಾಧ್ಯ ಇಲ್ಲ. ಈಗ ಸ್ಟೀವನ್ಗೆ ಅರ್ಥ ಆಗಿದೆ. ಅವನಿಗೆ ಅರ್ಥ ಆಗಿದೆ ಟ್ರೂ ಲವ್ ಅಂದ್ರೆ ಬರೀ ಯಾರನ್ನು ತನ್ನ ಹತ್ರನೇ ಇಟ್ಕೊಳ್ಳೋದಲ್ಲ. ಸಮ್ಟೈಮ್ಸ್ ಲವ್ ಅಂತ ಅಂದ್ರೆ ನೀವು ಯಾರನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿರೋ ಅವರನ್ನ ನಿಮಗಿಂತ ದೂರ ಹೋಗೋಕೆ ಬಿಡೋದು. ಈಗ ಕ್ಲೈಮ್ಯಾಕ್ಸ್ ನಲ್ಲಿ ಸ್ಟೀವನ್ ನಿವಿನ ತಡೆಯೋ ಬದಲು ಅವಳ ಹ್ಯಾಪಿನೆಸ್ ಬಗ್ಗೆ ಯೋಚನೆ ಮಾಡ್ತಾನೆ.
ಅವನಿಗೆ ಅರ್ಥ ಆಗಿದೆ ತನ್ನ ಲೈಫು ಎಂಡ್ ಆಗಿದೆ ಅಂತ. ಆದ್ರೆ ನಿವಿ ಲೈಫು ಇನ್ನೂ ಬಾಕಿ ಇದೆ. ನಿವಿಗೆ ಮುಂದೆ ಹೋಗೋಕೆ ಅಜಯ್ ನೀಡಿದೆ. ಸ್ಟೀವನ್ನು ಅವಳನ್ನ ತಡೆಯೋಕೆ ಇಷ್ಟಪಡೋದಿಲ್ಲ. ಇದೇ ರೀಸನ್ನಿಗೆ ಕೊನೆಯಲ್ಲಿ ಸ್ಟೀವನ್ನು ತನ್ನ ಲವ್ನ ಸ್ಯಾಕ್ರಿಫೈಸ್ ಮಾಡ್ತಾನೆ. ಅವನು ನಿವಿನ ಬಿಟ್ಟು ಹೋಗೋಕೆ ಡಿಸೈಡ್ ಮಾಡ್ತಾನೆ. ಸ್ಟೀವನ್ನು ಎಂದೆಂದಿಗೂ ಹೊರಟೋಗ್ಬಿಡ್ತಾನೆ. ನಿವಿಗೆ ಸ್ಟೀವನ್ನ ಮತ್ತೆ ಕಳ್ಕೊಳ್ಳೋದು ತುಂಬಾ ಡಿಫಿಕಲ್ಟ್ ಆಗಿತ್ತು. ಯಾಕಂದ್ರೆ ಫಸ್ಟ್ ಟೈಮು ಅವಳು ಸ್ಟೀವನ್ನ ಡೆತ್ ನಲ್ಲಿ ಕಳ್ಕೊಂಡಿದ್ಲು. ಸೆಕೆಂಡ್ ಟೈಮು ತನ್ನ ಓನ್ ವಿಲ್ ನಿಂದ ಅವನನ್ನ ಹೋಗೋಕೆ ಬಿಡ್ತಾಳೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ನಿವಿ ತನ್ನ ಹೊಸ ಲೈಫ್ ಕಡೆ ಮುಂದೆ ಹೋಗ್ಬೇಕಾಗುತ್ತೆ. ಆಕ್ಚುಲಿ ಸ್ಟೀವನ್ ಕ್ಯಾರೆಕ್ಟರ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ, ಸ್ಟೀವನ್ ಸ್ಟಾರ್ಟಿಂಗ್ ನಲ್ಲಿ ತನ್ನ ಹತ್ರ ಏನು ಇಲ್ಲದ ಹುಡುಗ ತರ ಕಾಣಿಸ್ತಾನೆ. ಫ್ಯಾಮಿಲಿ ಇಲ್ಲ, ಮನೆ ಇಲ್ಲ, ಕೆರಿಯರ್ ನಲ್ಲಿ ಸಕ್ಸಸ್ ಇಲ್ಲ. ಆದ್ರೆ ಅವನಲ್ಲಿ ಒಂದು ವಿಷಯ ಇತ್ತು, ಬೇರೆಯವ್ರನ್ನ ಹ್ಯಾಪಿಯಾಗಿಡೋ ಎಬಿಲಿಟಿ. ಅವನು ನಿವಿ ಲೈಫಿಗೆ ಬರ್ತಾನೆ, ಅವಳನ್ನ ಹಳೆ ಲೈಫ್ ನಿಂದ ಹೊರಗೆ ತರ್ತಾನೆ. ಮತ್ತೆ ಐರನಿ ನೋಡಿ, ಯಾವ ಹುಡುಗಿಗೆ ಅವನು ಬದುಕೋದನ್ನ ಕಲ್ಸಿದ್ನೋ ಕೊನೆಯಲ್ಲಿ ಅದೇ ಹುಡುಗಿಗೆ ತಾನಿಲ್ಲದೆ ಬದುಕೋದನ್ನ ಕಲಿಸಿ ಹೊರಟೋಗ್ತಾನೆ. ಮೂವಿಯ ಎಂಡಿಂಗು ಇದೇ ಐಡಿಯಾ ಮೇಲೆ ಎಂಡ್ ಆಗೋದು. ಯಾರನ್ನಾದ್ರೂ ಪ್ರೀತಿಸೋದು ಈಸಿ, ಆದ್ರೆ ಅವರಿಗೋಸ್ಕರ ರೈಟ್ ಡಿಸಿಷನ್ ತಗೊಳ್ಳೋದು ಕಷ್ಟ. ಸಮಟೈಮ್ಸ್ ನಾವು ಯಾರನ್ನ ಲವ್ ಮಾಡ್ತೀವೋ ಅವರನ್ನ ನಮ್ಮ ಹತ್ರನೇ ಇಟ್ಕೊಳ್ಳೋದಕ್ಕಿಂತ ಅವರ ಹ್ಯಾಪಿನೆಸ್ಗಾಗಿ ಬಿಟ್ಕೊಡೋದೇ ನಿಜವಾದ ಪ್ರೀತಿ. ಸೊ ಗೈಸ್, ನೋಡಿದ್ರಲ್ಲ, ಇದಾಗಿತ್ತು ಚೆನ್ನೈ ಲವ್ ಸ್ಟೋರಿ ಮೂವಿಯ ಕಂಪ್ಲೀಟ್ ಸ್ಟೋರಿ ಮತ್ತೆ ಎಕ್ಸ್ಪ್ಲನೇಷನ್. ಹೇಗನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.